ನಮಸ್ಕಾರ ಬಂಧುಗಳೇ. ಭರತ ಭೂಮಿಯ ಸನಾತನ ಧರ್ಮದಲ್ಲಿ ಕಾಲಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ನಮ್ಮ ಹಿರಿಯರು ಋಷಿ ಮುನಿಗಳು ಕೇವಲ ದಿನ, ವಾರ, ಮಾಸಗಳನ್ನು ಲೆಕ್ಕ ಹಾಕಲಿಲ್ಲ. ಬದಲಿಗೆ ಪ್ರತಿಯೊಂದು ಕ್ಷಣದ ಹಿಂದಿರುವ ದೈವಿಕ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದರು. ಅಂತಹ ಕಾಲಗಣನೆಯಲ್ಲಿ ಅತ್ಯಂತ ಅಪರೂಪದ 3 ವರ್ಷಗಳಿಗೊಮ್ಮೆ ಬರುವ ಮಹೋನ್ನತ ಕಾಲವೇ ಅಧಿಕ ಮಾಸ. ಇದನ್ನು ಮಲಮಾಸ ಎಂದು, ದೈವಿಕ ಭಾಷೆಯಲ್ಲಿ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಈ ಪವಿತ್ರ ಪುರುಷೋತ್ತಮ ಮಾಸದಲ್ಲಿ ಬರುವ ಪ್ರತಿಯೊಂದು ದಿನವೂ ಕೋಟಿ ಪುಣ್ಯಗಳಿಗೆ ಸಮಾನ. ಆದರೆ ಈ ಅಧಿಕ ಮಾಸದ ಮಧ್ಯೆ ಬರುವ ಒಂದು ನಿರ್ದಿಷ್ಟ ದಿನಕ್ಕೆ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಯೋಗವಿರುತ್ತದೆ. ಅದೇ ಅಧಿಕ ಮಾಸದ ಬುಧವಾರ. ಹೌದು, ಬುದ್ಧಿಕಾರಕನಾದ, ಸಕಲ ವಿಘ್ನ ನಿವಾರಕನಾದ ಶ್ರೀ ಗಣೇಶನಿಗೆ ಪ್ರಿಯವಾದ ಬುಧವಾರ ಮತ್ತು ಜಗನ್ನಾಥ ಶ್ರೀ ಕೃಷ್ಣನಿಗೆ ಸಮರ್ಪಿತವಾದ ಅಧಿಕ ಮಾಸ ಒಟ್ಟಿಗೆ ಸೇರಿದಾಗ ಸೃಷ್ಟಿಯಾಗುವ ಆಧ್ಯಾತ್ಮಿಕ ತರಂಗಗಳು ಸಾಮಾನ್ಯವಾದುದಲ್ಲ. ನಿಮ್ಮ ಜಾತಕದಲ್ಲಿ ಎಂತಹದ್ದೇ ದೋಷವಿರಲಿ, ವ್ಯಾಪಾರದಲ್ಲಿ ನಷ್ಟವಿರಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಿರಲಿ, ಅಥವಾ ಸಾಲದ ಸುಳಿಗೆ ಸಿಲುಕಿ ನೀವು ನೊಂದಿರಲಿ, ಈ ಅಧಿಕ ಮಾಸದ ಬುಧವಾರದಂದು ಮಾಡುವ ಸಣ್ಣ ಆಚರಣೆಯು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಬಲ್ಲದು. ಈ ಮಹಾ ವಿಡಿಯೋದಲ್ಲಿ ನಾವು ಅಧಿಕ ಮಾಸದ ಬುಧವಾರದ ಸಂಪೂರ್ಣ ರಹಸ್ಯ, ಅದರ ಮಹತ್ವ, ಅಂದು ಮಾಡಬೇಕಾದ ಪೂಜಾ ವಿಧಾನಗಳು, ಜಪಿಸಬೇಕಾದ ಮಂತ್ರಗಳು ಮತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ದಾರಿದ್ರ್ಯ ನಾಶಕ ದಾನಗಳ ಬಗ್ಗೆ ಸಂಪೂರ್ಣವಾಗಿ ಆಳವಾಗಿ ತಿಳಿಯಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಪುಣ್ಯ ಕಥೆಯನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಮೊದಲಿಗೆ ನಾವು ಅಧಿಕ ಮಾಸ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸನಾತನ ಹಿಂದೂ ಪಂಚಾಂಗವು ಕೇವಲ ನಂಬಿಕೆಯಲ್ಲ, ಅದು ಪರಿಶುದ್ಧ ವಿಜ್ಞಾನ. ನಾವು 2 ರೀತಿಯ ಲೆಕ್ಕಾಚಾರಗಳನ್ನು ಬಳಸುತ್ತೇವೆ. ಒಂದು ಸೌರಮಾನ, ಮತ್ತೊಂದು ಚಾಂದ್ರಮಾನ. ಭೂಮಿಯು ಸೂರ್ಯನ ಸುತ್ತ ಒಂದು ಬಾರಿ ಪ್ರದಕ್ಷಿಣೆ ಹಾಕಲು 365 ದಿನಗಳು 6 ಗಂಟೆ ಕಾಲ ತೆಗೆದುಕೊಳ್ಳುತ್ತದೆ. ಇದನ್ನು ಸೌರ ವರ್ಷ ಎನ್ನಲಾಗುತ್ತದೆ. ಆದರೆ ಚಂದ್ರನು ಭೂಮಿಯ ಸುತ್ತ 12 ಪ್ರದಕ್ಷಿಣೆ ಮುಗಿಸಲು ಕೇವಲ 354 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಇಲ್ಲಿ ಸೌರ ವರ್ಷಕ್ಕೂ ಮತ್ತು ಚಾಂದ್ರ ವರ್ಷಕ್ಕೂ ಮಧ್ಯೆ ಸುಮಾರು 11 ದಿನಗಳ ವ್ಯತ್ಯಾಸ ಸೃಷ್ಟಿಯಾಗುತ್ತದೆ. ಈ ವ್ಯತ್ಯಾಸ ಹಾಗೆ ಮುಂದುವರೆದರೆ ನಮ್ಮ ಹಬ್ಬಗಳು, ಋತುಗಳು ಎಲ್ಲವೂ ಅದಲು ಬದಲಾಗಿ ಬಿಡುತ್ತವೆ. ಮಳೆಗಾಲದಲ್ಲಿ ಬರಬೇಕಾದ ಹಬ್ಬ ಚಳಿಗಾಲಕ್ಕೆ ಹೋಗಬಹುದು. ಈ ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳಲು ನಮ್ಮ ಜ್ಯೋತಿಷ್ಯ ಶಾಸ್ತ್ರವು ಪ್ರತಿ 32 ತಿಂಗಳು 16 ದಿನ ಮತ್ತು 8 ಗಳಿಗೆಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಪಂಚಾಂಗಕ್ಕೆ ಸೇರಿಸುತ್ತದೆ. ಇದನ್ನೇ ನಾವು ಅಧಿಕ ಮಾಸ ಎನ್ನುತ್ತೇವೆ. 3 ವರ್ಷಗಳಿಗೊಮ್ಮೆ ಬರುವ ಈ ತಿಂಗಳು ಪ್ರಕೃತಿಯನ್ನು ಮತ್ತು ಮನುಷ್ಯನ ಆಧ್ಯಾತ್ಮಿಕ ಚೇತನವನ್ನು ಬ್ಯಾಲೆನ್ಸ್ ಮಾಡುವ ಅದ್ಭುತ ಕಾಲಘಟ್ಟ. ಈ ಅಧಿಕ ಮಾಸಕ್ಕೆ ಒಂದು ಸುಂದರವಾದ ಮತ್ತು ಕಣ್ತುಂಬಿ ಬರುವಂತಹ ಇತಿಹಾಸವಿದೆ. ಪುರಾಣಗಳ ಪ್ರಕಾರ ಪ್ರತಿಯೊಂದು ಮಾಸಕ್ಕೂ ಒಬ್ಬೊಬ್ಬರು ಅಧಿದೇವತೆಗಳಿದ್ದಾರೆ. ಆದರೆ ಅಧಿಕ ಮಾಸಕ್ಕೆ ಯಾವುದೇ ಅಧಿದೇವತೆ ಇರಲಿಲ್ಲ. ಶುಭ ಕಾರ್ಯಗಳಿಗೆ ಈ ಮಾಸವನ್ನು ವರ್ಜ ಎಂದು ಪರಿಗಣಿಸಿ ಜನರು ಇದನ್ನು ಮಲಮಾಸ ಎಂದು ಕರೆದು ದೂಷಿಸಲು ತೊಡಗಿದರು. ತನ್ನನ್ನು ಎಲ್ಲರೂ ನಿಂದಿಸುತ್ತಿರುವುದನ್ನು ಕಂಡು ಅತ್ಯಂತ ದುಃಖಿತನಾದ ಅಧಿಕ ಮಾಸದ ಪುರುಷನು ಕಣ್ಣೀರಿಡುತ್ತಾ ವೈಕುಂಠಕ್ಕೆ ಧಾವಿಸಿದನು.
ಮಹಾವಿಷ್ಣುವಿನ ಪಾದಗಳಿಗೆ ಬಿದ್ದು, ಪ್ರಭು, ನನ್ನದೇನು ತಪ್ಪು? ಬ್ರಹ್ಮದೇವನ ಸೃಷ್ಟಿಯ ನಿಯಮದಂತೆಯೇ ನಾನು ಮೂಡಿದ್ದೇನೆ. ಆದರೆ ಜಗತ್ತು ನನ್ನನ್ನು ಅಪವಿತ್ರ ಎನ್ನುತ್ತಿದೆ. ನನಗೆ ಯಾವುದೇ ಅಧಿಪತಿ ಇಲ್ಲದ ಕಾರಣ ನಾನು ಅನಾಥನಾಗಿದ್ದೇನೆ. ನನಗೆ ಮರಣವೇ ಶರಣು ಎಂದು ರೋಧಿಸಿದನು. ದಯಾಮಯನಾದ ಶ್ರೀಹರಿಯು ಆ ಮಾಸದ ಕೈ ಹಿಡಿದು ಆತನನ್ನು ಕರೆದುಕೊಂಡು ನೇರವಾಗಿ ಗೋಲೋಕಕ್ಕೆ ಹೋದನು. ಅಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣನ ಮುಂದೆ ಆತನ ಕಷ್ಟವನ್ನು ವಿವರಿಸಿದನು. ಆಗ ಶ್ರೀಕೃಷ್ಣನು ನಗುತ್ತಾ, ಇಂದಿನಿಂದ ಈ ಮಾಸ ಅನಾಥವಲ್ಲ, ಇದಕ್ಕೆ ನಾನೇ ಒಡೆಯ. ನನ್ನ ಅತ್ಯುನ್ನತ ಹೆಸರಾದ ಪುರುಷೋತ್ತಮ ಎಂಬ ಹೆಸರನ್ನು ಈ ಮಾಸಕ್ಕೆ ನೀಡುತ್ತಿದ್ದೇನೆ. ಇನ್ನು ಮುಂದೆ ಇದನ್ನು ಪುರುಷೋತ್ತಮ ಮಾಸ ಎಂದು ಜಗತ್ತು ಕೊಂಡಾಡಲಿದೆ. ಈ ತಿಂಗಳಲ್ಲಿ ಮನುಷ್ಯರು ಮಾಡುವ ಜಪ, ತಪ, ದಾನ, ಧರ್ಮಗಳು ಸಾಮಾನ್ಯ ದಿನಗಳಿಗಿಂತ ಕೋಟಿ ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ ಎಂದು ವರ ಕರುಣಿಸಿದನು. ನೋಡಿದಿರಾ ಬಂಧುಗಳೇ, ಭಗವಂತನಿಂದಲೇ ವರ ಪಡೆದ ಈ ಮಾಸದಲ್ಲಿ ಬರುವ ಬುಧವಾರಕ್ಕೆ ಎಷ್ಟು ಶಕ್ತಿ ಇರಬೇಡ. ಈಗ ನಾವು ಬುಧವಾರದ ಮಹತ್ವವನ್ನು ತಿಳಿಯೋಣ. ನವಗ್ರಹಗಳಲ್ಲಿ ಬುಧ ಗ್ರಹವನ್ನು ಗ್ರಹಗಳ ರಾಜಕುಮಾರ ಎನ್ನಲಾಗುತ್ತದೆ. ಬುಧನು ಬುದ್ಧಿ, ಚಾತುರ್ಯ, ವ್ಯಾಪಾರ, ಮಾತುಗಾರಿಕೆ ಮತ್ತು ಶಿಕ್ಷಣದ ಅಧಿಪತಿ. ಜಾತಕದಲ್ಲಿ ಬುಧನು ಬಲವಾಗಿದ್ದರೆ ಆ ವ್ಯಕ್ತಿ ಅತ್ಯಂತ ಬುದ್ಧಿವಂತನು, ಸಮಾಜದಲ್ಲಿ ದೊಡ್ಡ ಕೀರ್ತಿವಂತನೂ ಆಗುತ್ತಾನೆ. ಈ ಬುಧ ಗ್ರಹದ ಅಧಿದೇವತೆ ಬೇರೆ ಯಾರೂ ಅಲ್ಲ, ಸ್ವಯಂ ವಿಘ್ನ ವಿನಾಶಕ ಶ್ರೀ ಗಣೇಶ. ಬುಧವಾರ ಎಂದರೆ ಹಸಿರು ಬಣ್ಣದ ಸಂಕೇತ. ಶ್ರೀ ಗಣೇಶನಿಗೆ ಪ್ರಕೃತಿಯ ಹಸಿರು ಅಂದರೆ ಗರಿಕೆ ಎಂದರೆ ಪಂಚಪ್ರಾಣ. ಅಧಿಕ ಮಾಸದ ಪುರುಷೋತ್ತಮ ಕೃಷ್ಣ ಮತ್ತು ಬುಧವಾರದ ಗಣೇಶ ಇಬ್ಬರಲ್ಲೂ ಒಂದೇ ಸಾಮ್ಯತೆ ಇದೆ. ಇಬ್ಬರು ಬುದ್ಧಿ, ಜ್ಞಾನ ಮತ್ತು ಮೋಕ್ಷವನ್ನು ಕರುಣಿಸುವ ದೇವತೆಗಳು. ಆದ್ದರಿಂದ ಈ ವಿಶೇಷ ಬುಧವಾರದಂದು ಗಣೇಶ ಮತ್ತು ಕೃಷ್ಣನ ಆರಾಧನೆ ಮಾಡುವುದರಿಂದ ಬುಧ ದೋಷಗಳು ಸಂಪೂರ್ಣವಾಗಿ ಕರಗಿ ಹೋಗುತ್ತದೆ. ಹಾಗಾದರೆ ಈ ಪವಿತ್ರ ದಿನದಂದು ನಾವು ಪೂಜೆಯನ್ನು ಹೇಗೆ ಮಾಡಬೇಕು? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೆ ನಾವು ಪಾಲಿಸಬೇಕಾದ ನಿಯಮಗಳೇನು? ಇಲ್ಲಿದೆ ಸಂಪೂರ್ಣ ವಿವರ. ಬುಧವಾರದ ದಿನ ಸೂರ್ಯೋದಯಕ್ಕೆ ಮುನ್ನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಶುಚಿಯಾಗಿ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ಕಪ್ಪು ಎಳ್ಳನ್ನು ಹಾಕಿಕೊಳ್ಳುವುದು ಪವಿತ್ರ. ಅಧಿಕ ಮಾಸದಲ್ಲಿ ನದಿ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಆದರೆ ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಗಂಗೆಯನ್ನು ಸ್ಮರಿಸುತ್ತಾ ಸ್ನಾನ ಮಾಡಿ. ಸಾಧ್ಯವಾದರೆ ಈ ದಿನ ಹಸಿರು ಬಣ್ಣದ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ. ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಿ ಸುಂದರವಾದ ರಂಗೋಲಿಯನ್ನು ಹಾಕಿ ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಪೂಜಾ ಕೋಣೆಯಲ್ಲಿ ಶ್ರೀ ಗಣೇಶ ಮತ್ತು ಶ್ರೀ ಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ಮೂರ್ತಿಯನ್ನು ಇರಿಸಿ ಇಡೀ ಕೋಣೆಯನ್ನು ಸುಗಂಧಭರಿತ ಧೂಪದಿಂದ ಅಲಂಕರಿಸಿ. ಯಾವುದೇ ಪೂಜೆ ಸಂಕಲ್ಪವಿಲ್ಲದೆ ಅಪೂರ್ಣ. ದೇವರ ಮುಂದೆ ಕುಳಿತು ಕೈಯಲ್ಲಿ ಸ್ವಲ್ಪ ನೀರು, ಅಕ್ಷತೆ ಮತ್ತು ನಾಣ್ಯವನ್ನು ಇಟ್ಟುಕೊಂಡು ನಿಮ್ಮ ಹೆಸರು, ಗೋತ್ರವನ್ನು ಸ್ಮರಿಸಿ, ನನ್ನ ಜೀವನದ ಕಷ್ಟಗಳು ದೂರವಾಗಲಿ, ಬುಧ ದೋಷ ನಿವಾರಣೆಯಾಗಲಿ, ಪುರುಷೋತ್ತಮ ಮತ್ತು ಗಣೇಶನ ಕೃಪೆ ಸಿಗಲಿ ಎಂದು ಸಂಕಲ್ಪ ಮಾಡಿ ಆ ನೀರನ್ನು ನೆಲಕ್ಕೆ ಬಿಡಿ. ಈಗ ಪೂಜೆಯ ಅತ್ಯಂತ ಮುಖ್ಯ ಘಟ್ಟ ಶ್ರೀ ಗಣೇಶನಿಗೆ ಪ್ರಿಯವಾದ ಶ್ರೀ ಗಣಪತಿ ಗಕಾರಾಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು. ಏನಿದರ ವಿಶೇಷತೆ ಗೊತ್ತೇ? ಈ ಸ್ತೋತ್ರದಲ್ಲಿ ಬರುವ ಎಲ್ಲ 108 ನಾಮಗಳು ಕನ್ನಡದ ಅಥವಾ ಸಂಸ್ಕೃತದ ಗ ಎಂಬ ಅಕ್ಷರದಿಂದಲೇ ಪ್ರಾರಂಭವಾಗುತ್ತದೆ. ಗ ಎಂದರೆ ಗಣೇಶ, ಗ ಎಂದರೆ ಗತಿ, ಗ ಎಂದರೆ ಜ್ಞಾನ. ಗಣೇಶನ ಪೂಜೆಯ ನಂತರ ಅಧಿಕ ಮಾಸದ ನಾಯಕನಾದ ಪುರುಷೋತ್ತಮ ಶ್ರೀಕೃಷ್ಣನ ಸರದಿ. ಶ್ರೀಕೃಷ್ಣನ ಮೂರ್ತಿಗೆ ಶ್ರೀಗಂಧವನ್ನು ಹಚ್ಚಿ ಹಳದಿ ಹೂಗಳು ಅಥವಾ ಅತ್ಯಂತ ಮುಖ್ಯವಾಗಿ ತುಳಸಿ ದಳಗಳನ್ನು ಅರ್ಪಿಸಬೇಕು.
ನೆನಪಿಡಿ, ಅಧಿಕ ಮಾಸದಲ್ಲಿ ತುಳಸಿ ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ. ಅಂದು ಜಪಿಸಬೇಕಾದ ಅತ್ಯಂತ ಪ್ರಭಾವಶಾಲಿ ಮಂತ್ರವೆಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಅಧಿಕ ಮಾಸದ ಪುರುಷೋತ್ತಮ ಗಾಯತ್ರಿ ಮಂತ್ರ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ತುಳಸಿ ಮಾಲೆಯಲ್ಲಿ ಜಪಿಸಿ. ನಿಮ್ಮ ಮನಸ್ಸಿನ ಆತಂಕಗಳು ದೂರವಾಗಿ ಶಾಂತಿ ನಿಮ್ಮದಾಗದಿದ್ದರೆ ಕೇಳಿ. ದೇವರಿಗೆ ಪ್ರಸಾದ ಅರ್ಪಿಸುವಾಗ ನಾವು ಜಾಗರೂಕರಾಗಿರಬೇಕು. ಏಕೆಂದರೆ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಧಾನ್ಯದ ಶಕ್ತಿ ಇರುತ್ತದೆ. ಬುಧವಾರದ ದಿನ ಹಸಿರು ಬಣ್ಣದ ಧಾನ್ಯವಾದರೆ ಅತ್ಯಂತ ಮಂಗಳಕರ. ಅಧಿಕ ಮಾಸದ ಬುಧವಾರದಂದು ಗಣೇಶ ಮತ್ತು ಕೃಷ್ಣನಿಗೆ ಹೆಸರುಬೇಳೆಯಿಂದ ತಯಾರಿಸಿದ ಸಿಹಿ ಪೊಂಗಲ್, ಹೆಸರುಬೇಳೆ ಪಾಯಸ ಅಥವಾ ಕನಿಷ್ಠ ಪಕ್ಷ ನೆನೆಸಿದ ಹೆಸರುಬೇಳೆಯ ಕೋಸಂಬರಿಯನ್ನು ನೈವೇದ್ಯವಾಗಿ ಇಡಬೇಕು. ಈ ಪ್ರಸಾದವನ್ನು ಪೂಜೆಯ ನಂತರ ಮನೆಯವರೆಲ್ಲರೂ ಸ್ವೀಕರಿಸಿ ಬಡವರಿಗೂ ಹಂಚಿ. ಇದರಿಂದ ಮನೆಯಲ್ಲಿ ಧಾನ್ಯದ ಕೊರತೆ ಎಂದಿಗೂ ಬರುವುದಿಲ್ಲ. ಅನ್ನಪೂರ್ಣೇಶ್ವರಿಯ ಕೃಪೆ ಸದಾ ಇರುತ್ತದೆ. ಬಂಧುಗಳೇ, ಈಗ ನಾನು ಹೇಳ ಹೊರಟಿರುವುದು ಅಧಿಕ ಮಾಸದ ಅತ್ಯಂತ ರಹಸ್ಯ ಹಾಗೂ ಶಕ್ತಿಶಾಲಿ ಪರಿಹಾರ. ಪುರಾಣಗಳ ಪ್ರಕಾರ ಅಧಿಕ ಮಾಸದಲ್ಲಿ ದೀಪದಾನ ಮಾಡುವುದು ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯವನ್ನು ತರುತ್ತದೆ. ಅದರಲ್ಲಿಯೂ ಬುಧವಾರದ ದಿನ ಸಂಜೆ ಈ ದೀಪದಾನ ಮಾಡುವುದರಿಂದ ವಂಶೋದ್ಧಾರವಾಗುತ್ತದೆ. ಏನಿದು 33 ದೀಪಗಳ ಲೆಕ್ಕ? ಅಧಿಕ ಮಾಸದಲ್ಲಿ 33 ದೇವತೆಗಳ ವಾಸವಿರುತ್ತದೆ. ಆದ್ದರಿಂದ ಈ ಬುಧವಾರದ ದಿನ ಸಂಜೆ ಮಣ್ಣಿನ ಅಥವಾ ಹಿಟ್ಟಿನಿಂದ ಮಾಡಿದ 33 ದೀಪಗಳನ್ನು ಸಿದ್ಧಪಡಿಸಿಕೊಳ್ಳಿ. ಅವುಗಳಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಹತ್ತಿಯ ಬತ್ತಿಯನ್ನು ಇಟ್ಟು ಬೆಳಗಿಸಿ. ಈ ದೀಪಗಳನ್ನು ನಿಮ್ಮ ಮನೆಯ ತುಳಸಿ ಕಟ್ಟೆಯ ಮುಂದೆ, ಶ್ರೀಕೃಷ್ಣ ಅಥವಾ ಗಣೇಶನ ದೇವಸ್ಥಾನದಲ್ಲಿ ಅಥವಾ ಹರಿಯುವ ನದಿಯ ದಂಡೆಯ ಮೇಲೆ ಇಡಿ. ನಿಮ್ಮ ಜೀವನದಲ್ಲಿ ಕತ್ತಲೆ ಆವರಿಸಿದ್ದರೆ, ಸಾಲದ ಹೊರೆ ನಿಮ್ಮನ್ನು ಕುಗ್ಗಿಸುತ್ತಿದ್ದರೆ ಈ 33 ದೀಪಗಳ ದಾನ ನಿಮ್ಮ ಇಡೀ ಕಷ್ಟಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತದೆ. ದೀಪದಾನ ಮಾಡುವಾಗ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನದ ಅರ್ಚಕರಿಗೆ ಕಂಸಾಳದೊಂದಿಗೆ ದೀಪವನ್ನು ನೀಡುವುದು ಅತ್ಯಂತ ಶ್ರೇಷ್ಠ. ಕಂಸಾಳವೆಂದರೆ ತಾಮ್ರದ ಪಾತ್ರೆ. ಅನೇಕರು ಕೇಳುತ್ತಾರೆ, ಸ್ವಾಮಿ, ನಾವು ತುಂಬ ಕಷ್ಟಪಟ್ಟು ಓದುತ್ತಿದ್ದೇವೆ, ಆದರೆ ಪರೀಕ್ಷೆಯಲ್ಲಿ ನೆನಪಿಗೆ ಬರುವುದಿಲ್ಲ. ವ್ಯಾಪಾರದಲ್ಲಿ ಎಷ್ಟೇ ಬಂಡವಾಳ ಹಾಕಿದರೂ ಲಾಭ ಸಿಗುತ್ತಿಲ್ಲ. ಮಾತನಾಡಲು ಹೋದರೆ ಎಲ್ಲವೂ ಉಲ್ಟಾ ಆಗುತ್ತದೆ ಎಂದು. ಬಂಧುಗಳೇ, ಇದಕ್ಕೆಲ್ಲ ಕಾರಣ ಜಾತಕದಲ್ಲಿ ಬುಧ ಗ್ರಹ ದುರ್ಬಲನಾಗಿರುವುದು. ಈ ಅಧಿಕ ಮಾಸದ ಬುಧವಾರದಂದು ನೀವು ಮಾಡಬೇಕಾದ 3 ಸರಳ ಪರಿಹಾರಗಳು ಇಲ್ಲಿವೆ. ಬುಧವಾರದ ದಿನ ಬೆಳಗ್ಗೆ ಸುಮಾರು 1/4 ಕಿಲೋ ಅಥವಾ ಅರ್ಧ ಕಿಲೋ ಹಸಿರು ಹೆಸರುಬೇಳೆಯನ್ನು ಒಂದು ಹಸಿರು ಬಟ್ಟೆಯಲ್ಲಿ ಕಟ್ಟಿ ಅದರಲ್ಲಿ ಒಂದು ನಾಣ್ಯವನ್ನು ಇಟ್ಟು ಅದನ್ನು ಗಣೇಶನ ದೇವಸ್ಥಾನದ ಅರ್ಚಕರಿಗೆ ಅಥವಾ ಯಾರಿಗಾದರೂ ಬಡವರಿಗೆ ದಾನ ಮಾಡಿ. ನಿಮ್ಮ ಬುದ್ಧಿ ಚುರುಕಾಗಿ ವ್ಯಾಪಾರ ದುಪ್ಪಟ್ಟಾಗುತ್ತದೆ. ಪರಿಹಾರ 2. ಗೋಮಾತೆಗೆ ಹಸಿರು ಹುಲ್ಲು. ಹಿಂದೂ ಧರ್ಮದಲ್ಲಿ ಹಸುವಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎನ್ನುವ ನಂಬಿಕೆ ಇದೆ. ಬುಧವಾರದ ದಿನದಂದು ಹಸಿರು ಕಡ್ಡಿಪುರ ಅಥವಾ ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಲು ನೀಡಿ. ಇದು ನಿಮ್ಮ ಜನ್ಮಾಂತರದ ದಾರಿದ್ರ್ಯವನ್ನು ನಾಶ ಮಾಡುತ್ತದೆ. ತೃತೀಯ ಲಿಂಗಿಗಳಿಗೆ ದಾನ. 3ನೇ ಪರಿಹಾರ. ಜ್ಯೋತಿಷ್ಯದ ಪ್ರಕಾರ ತೃತೀಯ ಲಿಂಗಿಗಳು ಬುಧ ಗ್ರಹದ ಪ್ರತೀಕ. ಅಧಿಕ ಮಾಸದ ಬುಧವಾರದಂದು ಯಾರಾದರೂ ತೃತೀಯ ಲಿಂಗಿಗಳು ಕಂಡರೆ ಅವರಿಗೆ ಗೌರವದಿಂದ ಹಣ ಅಥವಾ ಹಸಿರು ಸೀರೆಯನ್ನು ದಾನವಾಗಿ ನೀಡಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳಿ. ಅವರು ಸಂತೋಷದಿಂದ ನೀಡುವ 1 ರೂಪಾಯಿ ನಾಣ್ಯವನ್ನು ನಿಮ್ಮ ಹಣದ ಕಪಾಟಿನಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತದೆ. ಅಧಿಕ ಮಾಸದ ಇನ್ನೊಂದು ಅದ್ಭುತ ಆಚರಣೆ ಎಂದರೆ ಭಗವದ್ಗೀತೆಯ ಪಠಣ.
ಈ ಮಾಸದ ಹೆಸರೇ ಪುರುಷೋತ್ತಮ ಮಾಸವಾಗಿರುವುದರಿಂದ ಭಗವದ್ಗೀತೆಯ 15ನೆಯ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ಈ ಬುಧವಾರದಂದು ಓದುವುದು ಅಥವಾ ಕೇಳುವುದು ಕೋಟಿ ಜನ್ಮಗಳ ಪಾಪವನ್ನು ತೊಳೆದು ಹಾಕುತ್ತದೆ. ಬಂಧುಗಳೇ, ನಾವು ಪುಣ್ಯ ಗಳಿಸದಿದ್ದರೂ ಪರವಾಗಿಲ್ಲ, ಆದರೆ ಗೊತ್ತಿಲ್ಲದೆ ಪಾಪಗಳನ್ನು ಮೂಟೆಗಳನ್ನು ಕಟ್ಟಿಕೊಳ್ಳಬಾರದು. ಅಧಿಕ ಮಾಸದ ಬುಧವಾರದಂದು ಕೆಲವು ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಬಾರದು. ಅವುಗಳ ಬಗ್ಗೆ ಎಚ್ಚರವಿರಲಿ. ಈ ಪವಿತ್ರ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಿನಲ್ಲಿ ತಪ್ಪದೆ ಓಂ ಗಣಪತಿಯೇ ನಮಃ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಇಂತಹ ಮತ್ತಷ್ಟು ದೈಹಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಕಲ ಜನ ಸುಖಿನೋ ಭವಂತು. ಧನ್ಯವಾದಗಳು.